ಹಲೋ ಫ್ರೆಂಡ್ಸ್, ಸಾರಿ, ಇದು ಮೇ ತಿಂಗಳ 19ರ ಕರೆಂಟ್ ಅಫೇರ್ಸ್ ಭಾಗ 2 ಆಗಿದೆ. ನೋಡೋಣ ನಾವೆಲ್ಲಿದ್ದಪ್ಪ ಅಂದರೆ, ಇದು ಸೇಲಾ ಸುರಂಗ ಯಾವ ರಾಜ್ಯದಲ್ಲಿದೆ ಎಂದು ಕೇಳಲಾಯಿತು ಪ್ರಶ್ನೆಯನ್ನು. ಅದನ್ನು ನೋಡ್ತಾ ಇದ್ದೀವಿ. ಇದು ಅರುಣಾಚಲ ಪ್ರದೇಶ ರಾಜ್ಯದಲ್ಲಿದೆ. ಇದು ಇಂಟರ್ನ್ಯಾಷನಲ್ ಬುಕ್ ಆಫ್ ಆನರ್ ಎಂದು ಭಾರತದ ಅತ್ಯುನ್ನತ ಸುರಂಗ ಎಂದು ಗುರುತಿಸಲ್ಪಟ್ಟಿದೆ ಇತ್ತೀಚೆಗೆ. ಯಾವುದು? ಸೇಲಾ ಸುರಂಗ ಮಾರ್ಗ. ಇದು ವಿಶ್ವದ ಅತಿ ಉದ್ದದ ದ್ವಿಪಥ ಸುರಂಗವಾಗಿದೆ. ಇದು ಆಸ್ಟ್ರಿಯನ್ ಟನೆಲಿಂಗ್ ವಿಧಾನವನ್ನು ಬಳಸಿ ನಿರ್ಮಿಸಲಾಗಿದೆ ಎಂದು ಮತ್ತು ಸುರಕ್ಷೆ ಮಾನದಂಡಗಳನ್ನು ಬದ್ಧವಾಗಿದೆ. ಇದು ಯಾವುದು? ಸೇಲಾ ಸುರಂಗ ಮಾರ್ಗ. ಇದು ಅರುಣಾಚಲ ಪ್ರದೇಶ ರಾಜ್ಯದಲ್ಲಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ, ಕನ್ನಡ ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ವರ್ಷ ಯಾವುದು? ಕನ್ನಡ ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ವರ್ಷ ಆಪ್ಷನ್ಸ್ ಬಿ 2008. 2008ರಲ್ಲಿ ನಮ್ಮ ಕನ್ನಡ ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಪಡೆದಿದೆ. ನ್ಯೂಸ್ ನೋಡೋದಾದರೆ, ಪಾರ್ಸಿ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಎಂದು ಕೇಂದ್ರ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಲಾಗಿದೆ. ಅಂದರೆ ಹೊಸ ಶಿಕ್ಷಣ ನೀತಿಯ ಅಡಿಯಲ್ಲಿ ಭಾರತದಲ್ಲಿ 9 ಶಾಸ್ತ್ರೀಯ ಭಾಷೆಗಳಲ್ಲಿ ಒಂದಾಗಿ ಪಾರ್ಸಿ ಅಥವಾ ಪರ್ಷಿಯನ್ ಅನ್ನು ಸೇರಿಸಲು ಭಾರತ ಸರ್ಕಾರ ನಿರ್ದೇಶಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿರುವ ಎಸ್ ಜಯಶಂಕರ್ ಅವರು ಇತ್ತೀಚೆಗೆ ಘೋಷಿಸಿದ್ದಾರೆ. ಯಾವ ಭಾಷೆ? ಪಾರ್ಸಿ ಭಾಷೆ ಅಥವಾ ಇದನ್ನು ಪರ್ಷಿಯನ್ ಎನ್ನುವರು. ಇದು ಭಾರತದಲ್ಲಿ 2004ರಿಂದ ಈವರೆಗೆ ಒಟ್ಟು 6 ಭಾಷೆಗೆ ಕೇಂದ್ರ ಸರ್ಕಾರ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿದೆ. ಎಷ್ಟು ಭಾಷೆಗೆ? ಒಟ್ಟು 6 ಭಾಷೆಗೆ 2014ರಿಂದ 6 ಭಾಷೆಗೆ ನೀಡಲಾಗಿದೆ. ಇತ್ತೀಚೆಗೆ ಪಾರ್ಸಿ ಭಾಷೆಗೂ ಕೂಡ ನೀಡಲಾಗಿದೆ. ಶಾಸ್ತ್ರೀಯ ಸ್ಥಾನಮಾನ ಪಡೆದ 6 ಭಾಷೆಗಳ ಬಗ್ಗೆ ನೋಡೋಣ. ಮೊದಲನೇ ಭಾಷೆ ಯಾವುದಪ್ಪ ಅಂದರೆ ತಮಿಳು ಭಾಷೆ. ಇದು 2004ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಮೊದಲ ಭಾಷೆ ಇದೆ. ಯಾವುದು? ತಮಿಳು ಭಾಷೆ. ನಂತರ ಸಂಸ್ಕೃತ. ಇದು 2005ರಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡಿದೆ. ಮೂರನೇ ಸ್ಥಾನದಲ್ಲಿ ಕನ್ನಡ 2008ರಲ್ಲಿ. ಅದೇ ರೀತಿಯಾಗಿ 2008ರಲ್ಲಿ ಇನ್ನೊಂದು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೊಡಲಾಗಿದೆ. ಯಾವುದಪ್ಪ ಅಂದರೆ ಅದೇ ತೆಲುಗು ಭಾಷೆ. 2008ರಲ್ಲಿ ಕನ್ನಡ ಮತ್ತು ತೆಲುಗು ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನಗಳು ಪಡೆದುಕೊಂಡಿವೆ. ಆದರೆ ಈ ತೆಲುಗು 3ನೇ ಸ್ಥಾನ ಪಡೆದಿದೆ, ಕನ್ನಡ 4ನೇ ಸ್ಥಾನವನ್ನು ಪಡೆದಿದೆ. 5ನೇದಲ್ಲಿ ಮಲಯಾಳಂ. ಇದು 2013ರಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡಿದೆ. ಒಡಿಯಾ ಇದು 2014ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡಿದೆ. ಒಟ್ಟು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 6 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನಗಳನ್ನು ಪಡೆದುಕೊಂಡಿದೆ. ಯಾವ್ಯಾವಪ್ಪ ಅಂದರೆ, ಮೊದಲನೇದಾಗಿ ತಮಿಳು, ಎರಡನೇದಾಗಿ ಸಂಸ್ಕೃತ, ಮೂರನೇದು ತೆಲುಗು ಬರುತ್ತೆ, 4ನೇದು ಕನ್ನಡ, 5ನೇದು ಮಲಯಾಳಂ, 6ನೇದು ಒಡಿಯಾ. ಎರಡಕ್ಕೂ ಇವು ತೆಲುಗು ಮತ್ತು ಕನ್ನಡ ಭಾಷೆಗಳಿಗೆ 2008ರಲ್ಲೇ ಪ್ರಶಸ್ತಿಯನ್ನು ದೊರೆತಿವೆ. ಆದರೆ ಟೈಮಲ್ಲಿ ವ್ಯತ್ಯಾಸ ಇದೆ. ಮೊದಲು ತೆಲುಗು ಪಡೆದರೆ ನಂತರ ಕನ್ನಡ ಪಡೆದಿದೆ. ಮುಂದೆ ನೋಡೋದಾದರೆ ಇವತ್ತಿನ ಆನ್ಲೈನರ್ಸ್ ನೋಡೋಣ. ಎವರೆಸ್ಟ್ MDH ಮಸಾಲೆಗಳಿಗೆ ಇತ್ತೀಚೆಗೆ ನೇಪಾಳ ದೇಶ ನಿಷೇಧವನ್ನು ಮಾಡಿದೆ. ಇದು ಯಾವುವು? ಎವರೆಸ್ಟ್ MDH ಮಸಾಲೆಗಳಿಗೆ ಇತ್ತೀಚೆಗೆ ಯಾವ ದೇಶ ನಿಷೇಧ ಮಾಡಿದೆ ಅಂದ್ರೆ ನೇಪಾಳ ದೇಶ. ಅದೇ ರೀತಿಯಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು ಪಂಚಮಿತ್ರ ವಾಟ್ಸಪ್ ಸೇವೆಯನ್ನು ಆರಂಭಿಸಿವೆ. ಯಾವುದು? ಪಂಚಮಿತ್ರ ವಾಟ್ಸಪ್ ಆ್ಯಪ್ ಸೇವೆಯನ್ನು ಆರಂಭಿಸಿದ್ದು ಯಾವುದಾದ್ರು ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಭಾರತ ಮತ್ತು ರಷ್ಯಾ ನಡುವೆ ವೀಸಾ ಮುಕ್ತ ಗುಂಪು ಪ್ರವಾಸ ನಡೆದಿದೆ. ವೀಸಾ ಮುಕ್ತ ಗುಂಪು ಪ್ರವಾಸ ನಡೆದದ್ದು ಭಾರತ ರಷ್ಯಾ. ಅದೇ ರೀತಿಯಾಗಿ ಗೋಸ್ವಾಮಿ ತುಳಸಿದಾಸರ ಬರೆದ ರಾಮಚರಿತ ಮಾನಸ ಮತ್ತು
ಪಂಚತಂತ್ರದ ಕಥೆಗಳು ಜಾಗತಿಕ ಪಾರಂಪರಿಕ ಗ್ರಂಥಗಳಾಗಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿವೆ. ಯಾವ್ಯಾವು ಇವು? ಗೋಸ್ವಾಮಿ ತುಳಸಿದಾಸ ಬರೆದ ರಾಮಚರಿತಮಾನಸ ಮತ್ತು ಪಂಚತಂತ್ರದ ಕಥೆಗಳು ಇವು ಯುನೆಸ್ಕೋದ ಪಟ್ಟಿಗೆ ಸೇರ್ಪಡೆಯಾಗಿವೆ ಇತ್ತೀಚೆಗೆ. ಅದೇ ರೀತಿಯಾಗಿ ಐಸ್ ಕ್ರೀಮ್ ಮ್ಯಾನ್ ಎಂದು ಖ್ಯಾತಿಯಾಗಿರುವ ರಘುನಂದನ್ ಕಾಮತ್ ಅವರು ಇತ್ತೀಚೆಗೆ ನಿಧನ ಹೊಂದಿದ್ದಾರೆ. ಯಾರು? ರಘುನಂದನ್ ಕಾಮತ್ ಅವರು ಐಸ್ ಕ್ರೀಮ್ ಮ್ಯಾನ್ ಆಫ್ ಎಂದು ಕರೆಯುತ್ತಾರೆ. ರಘುನಂದನ್ ಕಾಮತ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನೀವೇನಾದರೂ ನಮ್ಮ ಚಾನಲ್ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡೋ ಮೂಲಕ ನಮ್ಮ ನೋಟಿಫಿಕೇಷನ್ ಮುಖಾಂತರ ನಮ್ಮ ವಿಡಿಯೋನ ನೋಡಿಕೊಳ್ಳಿ. ಈ PDF ಯಾರಿಗೆ ಬೇಕೋ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅಲ್ಲಿ ಈ PDF ಹಾಕಲಾಗುವುದು. ಓಕೆ ಫ್ರೆಂಡ್ಸ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ.